ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಕೋಲ್ಡ್ ಡ್ರಿಂಕ್ಸ್. ಈಗಿನ ಯುವತಿಯರು ಇದರ ದಾಸರಾಗಿದ್ದಾರೆ. ಸೌಂದರ್ಯ ಅನ್ನೋದು ನಮ್ಮ ಮನಸ್ಸಲ್ಲೂ ಇದೆ, ನಮ್ಮ ಎದೆಯಲ್ಲೂ ಇದೆ. ಹೆರಿಗೆ ನಂತರ ಮಕ್ಕಳಿಗೆ ಎದೆ ಹಾಲನ್ನು 1-2 ವರ್ಷದವರೆಗೂ ಸರಿಯಾಗಿ ಕುಡಿಸಿದ್ರೆ ಗ್ಯಾನಕೊಮೆಸ್ಟಿ ಅನ್ನೋ ಸಮಸ್ಯೆ ಅಂತ ಹೇಳ್ತಾರೆ. ಅದಕ್ಕೆ ಸ್ತನದ ಗಾತ್ರ ತುಂಬ ಚಿಕ್ಕದಾದರೆ ಸೇವನೆ ಮಾಡಿ, ಸ್ತನದ ಗಾತ್ರ ತುಂಬ ಜಾಸ್ತಿ ಆದರೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ. ಆದ್ಮೇಲೆ ಇವತ್ತೊಂದು ಭಾಳ ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಏನಂದರೆ ಸ್ತನಗಳ ಆರೋಗ್ಯ, ಇದರ ಕುರಿತಾಗಿ ಮಾಹಿತಿ ನೋಡೋಣ. ಮುಜುಗರ ಪಡುವ ವಿಚಾರ ಇದಲ್ಲ, ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗ್ತದೆ. ಅದಕ್ಕೆ ಕಾರಣ ಆ ಒಂದು ಸ್ತನದ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ವಿಧಾನ ಮತ್ತು ಪದ್ಧತಿಯನ್ನು, ಈ ವಿಚಾರವನ್ನು ತಿಳಿಸ್ಕೊಡ್ತೇನೆ. ಮುಖ್ಯವಾಗಿ ಈ ಸ್ತನದ ಗಾತ್ರ ಹೆಚ್ಚಾಗಲಿಕ್ಕೆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಮುಖ್ಯ ಕಾರಣ. ಆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಕೋಲ್ಡ್ ಡ್ರಿಂಕ್ಸು ಮುಖ್ಯ ಕಾರಣ. ಈಗಿನ ಯುವತಿಯರು ಇದರ ದಾಸರಾಗಿದ್ದಾರೆ. ಅದರಿಂದ ಗಂಡು ಮಕ್ಕಳಲ್ಲೂ ಕೂಡ ಈ ಬ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಗ್ಯಾನಕೊಮೆಸ್ಟಿ ಅನ್ನೋ ಸಮಸ್ಯೆ ಅಂತ ಹೇಳ್ತಾರೆ. ಅದಕ್ಕೆ ಹೆಣ್ಮಕ್ಳಲ್ಲೂ ಕೂಡ ಸ್ಯಾಗಿ ಬ್ರೆಸ್ಟ್, ದೊಡ್ಡ ದೊಡ್ಡ ಗಾತ್ರದಲ್ಲಿ ಬ್ರೆಸ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಅದರ ತೂಕ ತಡ್ಕೊಳ್ಳಿಕ್ಕಾಗದೆ ಎಷ್ಟೋ ಹೆಣ್ಣುಮಕ್ಕಳು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ತುಂಬ ದೊಡ್ಡ ದೊಡ್ಡ ಗಾತ್ರ. ಬ್ರೆಸ್ಟು ತುಂಬ ಚಿಕ್ಕದಾಗಿಯೂ ಇರಬಾರ್ದು, ತುಂಬ ದೊಡ್ಡದಾಗಿಯೂ ಇರಬಾರ್ದು. ಸ್ತನಗಳ ಗಾತ್ರ ಸಹಜ ಸ್ಥಿತಿಯಲ್ಲಿರಬೇಕು. ಅದು ಹೆಚ್ಚು ಸ್ಯಾಗಿ ಅಂದರೆ ಜೋತು ಬಿದ್ದು ಆರೋಗ್ಯದ ಸಮಸ್ಯೆಗಳು ಹೆಚ್ಚು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ತಲುಪಬಾರ್ದಂದರೆ ಅದಕ್ಕೆ ಏನು ಮಾಡ್ಕೋಬೇಕು ಅನ್ನೋದನ್ನು ವಿಚಾರ ತಿಳ್ಕೊಳ್ಳೋಣ. ಈಗ ನೋಡಿ, ಹೆಣ್ಮಕ್ಳು ಹೆರಿಗೆ ನಂತರ ಮಕ್ಕಳಿಗೆ ಎದೆ ಹಾಲನ್ನು 1-2 ವರ್ಷದವರೆಗೂ ಸರಿಯಾಗಿ ಕುಡಿಸಿದ್ರೆ ಸ್ತನದ ಒಂದು ಆರೋಗ್ಯ ಚೆನ್ನಾಗಿರ್ತದೆ. ಆವಾಗ ಅವ್ರಿಗೇನೋ ಒಂದು ಪರಿಕಲ್ಪನೆ, ಕೆಟ್ಟ ಪರಿಕಲ್ಪನೆಯಿಂದ ಮಕ್ಕಳಿಗೆ ಹಾಲನ್ನೇ ಬಿಡಿಸ್ಬಿಡ್ತಾರೆ. ಏನಂದರೆ ಆ ಎದೆ ಜೋತು ಬೀಳುತ್ತೆ, ಅದು ಸೌಂದರ್ಯ ಹಾಳಾಗುತ್ತೆ ಅಂಥೇಳಿ. ಸೌಂದರ್ಯ ಅನ್ನೋದು ನಮ್ಮ ಮನಸ್ಸಲ್ಲೂ ಇದೆ, ನಮ್ಮ ಎದೆಯಲ್ಲೂ ಇದೆ. ಹಾಗೆ ಅದು ಸೌಂದರ್ಯ ಹಾಳಾಗುತ್ತೆ ಅಂತ ಹೇಳೋದು ಮೂಢನಂಬಿಕೆ, ತಪ್ಪು ತಿಳುವಳಿಕೆ. ನಾವು ಹಾಲು ಸರಿಯಾಗಿ ಕುಡಿಸ್ತಿದ್ರೆ ಮಗುವಿಗೆ ಬೇಗ ಬಿಡಿಸಿದ್ರೆ ಆ ಹಾಲಿನ ಅಂಶ ಏನಾಗುತ್ತೆ ಅಂದರೆ ಅಲ್ಲೇ ಗಟ್ಟಿ ಆಗುತ್ತೆ, ಅದೇ ಗಂಟಾಗುತ್ತೆ, ಅದೇ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ. ಅದಕ್ಕಾಗಿ ಸರಿಯಾಗಿ ಮಕ್ಕಳಿಗೆ ಹಾಲು ಕೊಟ್ಟರೆ ಮಕ್ಕಳು ಸಹ ನಿಮ್ಮ ಜೊತೆಗೆ ಅತ್ಯಂತ ಬಾಂಧವ್ಯದಿಂದ ಬೆಳಿತವೆ, ಬದುಕ್ತವೆ. ನಿಮ್ಮನ್ನು ಅವು ಚೆನ್ನಾಗಿ ನೋಡ್ಕೋತವೆ. ಇಲ್ಲಾಂದರೆ ನೀವು ಸರಿಯಾಗಿ ಎದೆ ಹಾಲು ಕುಡಿಸಿಲ್ಲ ಅಂದರೆ ನಿಮ್ಮ ವೃದ್ಧಾಶ್ರಮಕ್ಕೆ ಕಳಿಸ್ತವೆ. ಅದಕ್ಕಾಗಿ ಸ್ತನ ಅನ್ನೋದು ಕೇವಲ ಭೋಗ ಕೇಂದ್ರವಲ್ಲ, ಅದು ಆಹಾರದ ಕೇಂದ್ರ. ಒಬ್ಬ ಗಂಡನಿಗೆ ಸ್ತನ ಅದು ಭೋಗ ಕೇಂದ್ರವಾಗ್ಬೋದು, ಆದರೆ ಒಂದು ಮಗುಗೆ ಅದು ಆಹಾರದ ಕೇಂದ್ರ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಬಹಳ ವಿಶೇಷವಾಗಿ ಆಧ್ಯಾತ್ಮಿಕ ವಿಚಾರವನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಹಾಗೂ ಎದೆ ಗಾತ್ರ ನಾವು ಸಮತೋಲನವಾಗಿ ಇಡಬೇಕಂತ ಹೇಳಿದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸ್ತನದ ಗಾತ್ರ ತುಂಬ ಚಿಕ್ಕದಾದರೆ ಶತಾವರಿ ಚೂರ್ಣವನ್ನು ಸೇವನೆ ಮಾಡಿ, ಸ್ತನದ ಗಾತ್ರ ತುಂಬ ಜಾಸ್ತಿ ಆದರೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಚಮಚ ಅರಿಶಿಣದ ಪುಡಿಯನ್ನು 1-2 ಚಮಚ ಕಾಳು ಮೆಣಸಿನೊಂದಿಗೆ ಸೇರಿಸಿ 1 ಲೋಟ ಬಿಸಿನೀರಿನೊಂದಿಗೆ ಸೇವನೆ ಮಾಡೋದ್ರಿಂದ ಆ ಒಂದು ಸ್ತನದ ಗಾತ್ರದ ವೃದ್ಧಿ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಒಂದು. ಎರಡನೇದ್ದೇನು ಅಂತ ಹೇಳಿದ್ರೆ, ಮುಟ್ಟಿದರೆ ಮುನಿ ಸೊಪ್ಪು ಅಂತ ಬರ್ತದೆ. ಅದನ್ನು ಚೆನ್ನಾಗಿ ಅರೆದು ಅದನ್ನು ಎದೆಗೆ ಲೇಪನ ಮಾಡೋದು. ಅದರಿಂದನೂ ಕೂಡ ಎದೆ ಗಾತ್ರ ಏನಾಗುತ್ತೆ, ಕಮ್ಮಿ ಆಗುತ್ತೆ. ತುಂಬ ಅದ್ಭುತವಾದ ಹೋಮ್ ರೆಮಿಡಿದು ಮುಟ್ಟಿದ್ರ ಮುನಿ ಸೊಪ್ಪಿನ ಪೇಸ್ಟು. ಅಥವಾ ಮುಟ್ಟಿದ್ರ ಮುನಿ ಸೊಪ್ಪು ನಿಮ್ಮಲ್ಲಿ ಸಿಗಲಿಲ್ಲ ಅಂದರೆ ಒಣ ಮುಟ್ಟಿದ್ರ ಮುನಿ ಸೊಪ್ಪಿನ ಪೌಡ್ರ್ ಸಿಗ್ತದೆ, ಡ್ರೈ ಪೌಡ್ರು. ಅದನ್ನು ನಮ್ಮ ಆಶ್ರಮದಿಂದ ತಾವು ತರಿಸ್ಕೋಬೋದು. ಆ ಪುಡಿಯನ್ನು ನೀವೇನು ಮಾಡಬೇಕಂದ್ರೆ ಎದೆಗೆ ಲೇಪನ ಮಾಡಿ, ರಾತ್ರಿ ಲೇಪನ ಮಾಡಿ ಬೆಳಗ್ಗೆದ್ದು ತೊಳಿಬೋದು. ಇಲ್ಲಾಂದರೆ ಲೇಪನ ಮಾಡಿ 1 ತಾಸಿನ ನಂತರ ಸ್ತನವನ್ನು ತೊಳ್ಕೊಳ್ಳೋದ್ರಿಂದ ಅದ್ಭುತವಾಗಿ ಸ್ತನದ ಗಾತ್ರ ಏನಾಗುತ್ತೆ, ಶಿಂಕ್ ಆಗುತ್ತೆ. ಅಂದರೆ ದೊಡ್ಡದಾಗಿರೋ ಸ್ತನಗಳನ್ನು ಸಣ್ಣದು ಮಾಡಲಿಕ್ಕೆ ಮುಟ್ಟಿದ್ರ ಮುನಿ ಸೊಪ್ಪನ್ನು ಬಳಸೋದು ಒಳ್ಳೆಯದು. ಅದೇ ಮುಟ್ಟಿದ್ರ ಮುನಿ ಸೊಪ್ಪನ್ನು ರಸವನ್ನು 1-2 ಚಮಚ ನಾವು ಸೇವನೆ ಮಾಡೋದ್ರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದು ಸ್ತನದ ಗಾತ್ರವನ್ನು ಕಡಿಮೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಇನ್ನು ಯೋನಿಯ ಸಂಭೋಗದ ಒಂದು ಆ ತೃಪ್ತಿಯನ್ನು ಅನುಭವಿಸ್ಲಿಕ್ಕೆ ಆಗದೆ ಒದ್ದಾಡ್ತಾ ಇರ್ತಾರೆ. ಯಾಕಂದರೆ ಹೆರಿಗೆ ಆದ ನಂತರ ಯೋನಿ ಗಾತ್ರದ ಒಂದು ಅಂಶ ಹೆಚ್ಚಾಗಿರ್ತದೆ. ಅದಕ್ಕೆ ಮುಟ್ಟಿದ್ರ ಮುನಿ ಸೊಪ್ಪಿನ ಪೇಸ್ಟನ್ನು ಯೋನಿಗೆ ಲೇಪನ ಮಾಡ್ಕೊಳ್ಳೋದ್ರಿಂದ ಅದೇನಾಗುತ್ತೆ, ಯೋನಿಯ ಗಾತ್ರ ಏನಾಗುತ್ತೆ, ಜನನೇಂದ್ರಿಯದ ಒಳಗಿನ ಒಂದು ಗಾತ್ರ ಏನಾಗುತ್ತೆ, ಶಿಂಕ್ ಆಗ್ತಾ ಬರ್ತದೆ. ಅವರಿಗೆ ಸಂಭೋಗದಲ್ಲಿರ್ತಕ್ಕಂಥ ಅತೃಪ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಕಮ್ಮಿ ಆಗ್ತಾ ಬರ್ತದೆ. ಇದನ್ನು ಆ ಒಂದು ಹೆಚ್ಚಾಗಿ ವಿಚಾರವನ್ನು ಇದರಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೊಂದು ಏನಂತ ಹೇಳಿದ್ರೆ, ತುಂಬ ಆ ಒಂದು ಸ್ತನದ ಗಾತ್ರ ಕಮ್ಮಿ ಇದ್ದರೆ ಶತಾವರಿ ಚೂರ್ಣ, 1 ಚಮಚ ಶತಾವರಿ ಚೂರ್ಣ 1 ಗ್ಲಾಸ್ ಹಾಲಿಗೆ ಹಾಕಿ ಸೇವನೆ ಮಾಡೋದ್ರಿಂದ ತುಂಬ ಸಣ್ಣ ಗಾತ್ರದ ಸ್ತನಗಳಿದ್ದರೆ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ.
ಇನ್ನು ಕೆಲವೊಂದಿಷ್ಟು ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ ಇವನ್ನ ಹೇಗೆ ಮಾಡೋದು ಅಂತ ನಾವು ಎಪಿಸೋಡ್ ಮಾಡಿದ್ದೇವೆ. ಆ ಎಪಿಸೋಡ್ಗಳನ್ನು ವೈದ್ಯ ಶ್ರೀ ಚನ್ನಬಸವಣ್ಣ ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಸರ್ಚ್ ಮಾಡಿ ಅದನ್ನು ಪ್ರಾಣಾಯಾಮ ಮಾಡಿದ್ರು ಕೂಡ ತುಂಬ ಸ್ತನದ ಗಾತ್ರ ಹೆಚ್ಚಾಗೋದಾಗಲಿ ಕಮ್ಮಿ ಆಗೋದಾಗಲಿ ಆಗೋದಿಲ್ಲ. ಸಹಜ ಸ್ಥಿತಿಯಲ್ಲಿ ಇರಲಿಕ್ಕೆ ಅದು ಉಪಯೋಗ ಆಗುತ್ತೆ. ಮತ್ತು ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನ ಹೇಳ್ತೇನೆ. ಜೋತು ಬಿದ್ದಿರತಕ್ಕಂಥ ಸ್ತನಗಳನ್ನು ಮತ್ತು ಸಹಜ ಸ್ಥಿತಿಗೆ ಬರಲಿಕ್ಕೆ, ಅದನ್ನು ಮೇಲೆತ್ತಲಿಕ್ಕೆ, ಅದು ಗಾತ್ರವನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಎಕ್ಸಸೈಸ್ಗಳು ಉಪಯೋಗ ಆಗ್ತವೆ. ಹೇಗೆ ಅಂದರೆ, ಈಗ ಎರಡೂ ಕೈಗಳನ್ನು ಮೊಣಕೈಯನ್ನು ಹೀಗೆ ಇಟ್ಕೊಳ್ಳಿ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆತ್ತಿ ಉಸಿರು ಬಿಡ್ತಾ ಕೆಳಗಡೆ ತನ್ನಿ. ಹೀಗೆ ಮೇಲೆ, ಹೀಗೆ ಕೆಳಗೆ, ಹೀಗೆ ಮೇಲೆತ್ತಿ ಒಂದು 5 ಕೌಂಟ್ ಹೋಲ್ಡ್ ಮಾಡಿ. 1 2 3 4 5 ಮತ್ತು ಕೆಳಗಡೆ ತನ್ನಿ. ಇದನ್ನು 30ರಂತೆ ಒಂದು 5 ಸೆಟ್ ಮಾಡಿ. ಆಮೇಲೆ ಕೈಗಳನ್ನು ಈ ರೀತಿಯಾಗಿ ಇಟ್ಕೊಂಡು ಉಸಿರು ತೆಗೆದುಕೊಳ್ತಾ ಕೈ ಅಗಲ ಮಾಡಿ ಉಸಿರು ಬಿಡ್ತಾ ಹಸ್ತಗಳನ್ನು ಜೋಡಿಸಿ, ಮೊಣಕೈಗಳನ್ನು ಜೋಡಿಸಿ. ಹೀಗೆ ಮಾಡಿ, ಹೀಗೆ ಅಗಲ ಮಾಡಿ ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿ. ಹೀಗೆ 2 ಜೋಡಿಸಿ ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿ. ಹೀಗೆ ಇದನ್ನು ಕೂಡ 30ರಂತೆ ಒಂದು 5 ಸೆಟ್ ಮಾಡಿ. ಇವೆರಡೂ ಎಕ್ಸಸೈಸ್ ಮಾಡೋದ್ರಿಂದ ಸ್ತನದ ಗಾತ್ರ ಏನಾಗುತ್ತೆ, ಅಗಲ ಆಗಿರೋದು ಶಿಂಕ್ ಆಗುತ್ತೆ. ಇಲ್ಲೆಲ್ಲ ಕಂಕಳಿನ ಕೆಳಗಡೆ ಎಲ್ಲ ಅದು ಸ್ತನದ ಗಾತ್ರ ಹೆಚ್ಚಾಗಿರುತ್ತೆ, ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿರುತ್ತೆ, ಎಲ್ಲ ಗಂಟಾಗಿರುತ್ತೆ, ಅವೆಲ್ಲ ಕರಗಲಿಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ಸ್ಯಾಗಿ ಬ್ರೆಸ್ಟ್ ಅಂತ ಕರೀತಾರೆ, ಜೋತ್ ಬಿದ್ದಿರುತ್ತೆ, ಅದು ಮತ್ತೆ ತನ್ನ ಸ್ಥಾನಕ್ಕೆ ಗಟ್ಟಿಯಾಗಿ ಅದರೊಂದು ಶೇಪಿಗೆ ಬರಲಿಕ್ಕೆ ಇವೆರಡೂ ಎಕ್ಸಸೈಸ್ಗಳು ಭಾಳ ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದಮೇಲೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅದಕ್ಕೆ ಭಾಗವಹಿಸೋದ್ರ ಮೂಲಕ ಆರೋಗ್ಯ ಮತ್ತು ನೆಮ್ಮದಿಯಿಂದ ಹೇಗೆ ಬದುಕಬೇಕನ್ನೋದನ್ನು ತಾವು ತಿಳ್ಕೊಬೋದು. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.